ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಪಾನಿಪುರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಪಾನಿಪುರಿ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಇವು. ಪಾನಿಪುರಿ ರೆಡಿನ ತೊಗೊಂಡಿನಿ ನೋಡ್ರಿ. ನಾನು ರೆಡಿನ ಸಿಗ್ತಾವೆ ಕಿರಾಣಿ ಅಂಗಡಿ ಒಳಗೆ. ಇವು ಆಲೂಗಡ್ಡೆ ಕುದಿಸ್ಬಿಟ್ಟು ತೊಗೊಂಡಿನಿ 2. ಇದು ಪಾನಿ ಮಾಡಕ್ಕೆ ಮಸಾಲೆ ನೋಡ್ರಿ. ಇದು ಪುರಿ ಕರಿಯಾಕ ಅಡುಗೆ ಎಣ್ಣೆ. ಒಂದು ಮೀಡಿಯಮ್ ಸೈಜ್ ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಈ ಪುರಿಗೆ ಹಾಕಕ್ಕೆ ಸೇವ್ ನೋಡ್ರಿ. ಇವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಹಾಕಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ನಾನು ಮಿಕ್ಸಿಗೆ ಹಾಕ್ಕೊಂಡು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 7-8 ಕರಿಬೇವಿನ ಎಲೆ ತೊಗೊಂಡಿನಿ. ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಇದು ಗರಂ ಮಸಾಲೆ, ಒಟಾಣಿ ನೋಡ್ರಿ. ಇವು ನೆನೆಸ್ಬಿಟ್ಟು ತೊಗೊಂಡಿದ್ದಿ. ಆಲೂಗಡ್ಡೆ ಕೂಡ ಬೇಯಿಸಿ ತೊಗೊಂಡ್ಬಿಟ್ಟಿನಿ ನಾನು. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರಿ. ಈಗ ಸ್ಟವ್ ಹಚ್ಕೊಂಡು ನೋಡ್ರಿ ಒಂದು ಕರಿಬೇವು ಇಟ್ಕೊತೀನಿ ನಾನು. ಇದಕ್ಕೆ ಅಡುಗೆನೇ ಹಾಕ್ಕೊತೀನಿ ಸ್ವಲ್ಪ. ಈ ದೋಸೆ ಒಳಗೆ ಪಲ್ಯ ಮಾಡ್ಕೊತಿರಲ್ಲ ಆಲೂಗಡ್ಡೆ, ಅದೇ ಥರ ನೋಡ್ರಿ. ಇದು 1 ನಿಮಿಷ ಎಣ್ಣೆ ಕಾಯ್ಬಿಡೋಣ. ಎಣ್ಣೆ ಕಾದೈತೆ ನೋಡ್ರಿ. ಇದು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನಾನು. ಈಗ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವನ್ನ ಹಾಕ್ಕೊಳ್ಳೋಣ. ಎಲ್ಲ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನ ಹಾಕ್ಕೊಳ್ಳೋಣ. ಇದು ಭಾಳ ಆಗತ್ತೆ ರೀ, ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ. ನಾನು ಆಮೇಲೆ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ. ಇದನ್ನು ಮೊದಲೇ ಹಾಕ್ಕೋಬೇಕು ನೋಡ್ರಿ ಎಣ್ಣೆಗ, ಟೇಸ್ಟ್ ಆಗುತ್ತಿದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಕರಿಬೇವು ತೊಗೊಂಡಿದ್ದೀವಲ್ರಿ, ಇದನ್ನ ಕೈಲೇ ಹಿಂಗೆ ಅರ್ಧ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಇದ್ರಾಗ ಮಿಕ್ಸ್ ಮಾಡ್ಬೇಕು. ಇದನ್ನ ಟೊಮೆಟೊ ಹಾಕ್ಕೊಂತೀನಿ ನೋಡ್ರಿ. ಕಟ್ ಮಾಡಿ ಇಟ್ಕೊಂಡಲ್ಲಿ ಟೊಮೆಟೊ ಇದನ್ನು ಒಂದು 2 ನಿಮಿಷ ಫ್ರೈ ಆಗಿಲ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನಾನು ನೋಡ್ರಿ. ಒಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಈ ಮಸಾಲೆ ತೊಗೊಂಡಿದ್ದೀವಲ್ಲ, ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನ ಇದ್ರಾಗ ಮಿಕ್ಸ್ ಮಾಡೋಣಲ್ಲ. ಇವು ಒಟಾಣಿ ಕುದಿಸಿ ಇಟ್ಕೊಂಡಿದ್ದೀವಲ್ಲ, ಇವನ್ನ ಇದ್ರ ಹಾಕೊಂಡ್ಬಿಡೋಣ. ಇದ್ರಾಗೆಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಅದನ್ನ ಬೇಯಿಸಿ ಇದು ಕುದಿಬೇಕಲ್ರಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಗ್ಗರಣೆಲ್ಲ ಮಿಕ್ಸ್ ಆಗಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಇದು 1-2 ನಿಮಿಷ ಕುದಿಲ್ರಿ. ಈಗ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ಆಲೂಗಡ್ಡೆ ಕುದಿಸಿ ಇಟ್ಕೊಂಡೆಲ್ಲ ಇವನು ಕೈಲೇನೆ ಹೊಡ್ಕೊಂಡ್ಬಿಡ್ಬೇಕು ನೋಡ್ರಿ. ಕೈಲೇ ಹೊಡೆದು ಹಾಕ್ಕೊಂಡ್ಬಿಡ್ಬೇಕು. ಅಂದ್ರೆ ಅದು ಮೆತ್ತ ಸಣ್ಣಗಾಗುತ್ತಲ್ಲ, ಅದ್ರಾಗೆಲ್ಲ ಕೂಡ್ಕೊಂತೈತೆ. ಅದು ಒಗ್ಗರಣೆ ಒಳಗೆ ಈ ಥರ ಹೊಡೆದು ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ನೋಡ್ರಿ ಹಿಂಗಾತು. ಈಗ ಅದ್ರ ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ್ರಿ. ಇದನ್ನು ಇದೆಲ್ಲ ಆಲೂಗಡ್ಡಿನ ಇದ್ರ ಒಗ್ಗರಣೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ನಾನು ಇದನ್ನೆಲ್ಲ ಈ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೀವು ದೋಸೆ ಒಳಗೆ ಮಾಡ್ಕೊಂತಾರಲ್ಲ ಹಂಗೆ ಇದು ಬಟಾಣಿ ಒಂದ ಹಾಕ್ಕೊಳ್ಳೋದು ಜಾಸ್ತಿ. ಹಸಿ ಬಟಾಣಿ ಇದ್ರೆ ನಡಿತೈತ್ರೆ. ಇದು ಇವಾಗ ಸಿಗೋದಿಲ್ಲವು, ಸೀಸನ್ ಇಲ್ಲ. ಇವನ್ನ ರಾತ್ರಿನ ನೆನೆಸಿಟ್ಕೋಬೇಕು ನೋಡ್ರಿ ನೀರಾಗ. ಬೆಳಗ್ಗೆ ಮಾಡೋದಾದ್ರೆ, ರಾತ್ರಿ ಮಾಡೋದಾದ್ರೆ ಬೆಳಗ್ಗೆ ನೆನೆಸಿಟ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ನೀರಾಗ ಹಾಕ್ಬಿಡೋ, ಬಿಸಿ ನೀರಾಗ ಉಗುರು ಬೆಚ್ಚ ನೀರಾಗ ಹಾಕಿಬಿಟ್ರೆ ಜಲ್ದಿನ ನೆನಿತಾವು ನೋಡ್ರಿ. ಈಗ ಸ್ವಲ್ಪ ಗಟ್ಟಿ ಆಯ್ತು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಅಳಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ ನಾನು ನೀರು. ಈಗ ಇದು ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ಒಂದು 2 ನಿಮಿಷ ಕುದಿಸಿ ಇಳಿಸ್ಬಿಡೋಣ ಕೆಳಗೆ. ಇವೆಲ್ಲ ಬೇಯ್ದಿರ್ತೈತಲ್ಲ ಫಸ್ಟ್ಗೆ. ನೀವು ನೀರು ಅಷ್ಟ ಕುದಿಬೇಕು. ಒಗ್ಗರಣೆಗೆಲ್ಲ ಮಿಕ್ಸ್ ಆಯ್ತು ನೋಡ್ರಿ. ಈಗ ಪಲ್ಯ ರೆಡಿ ಆಯ್ತು ನೋಡ್ರಿ. ಒಂದು 2 ನಿಮಿಷ ಕುದಿಯಾಕ್ಬಿಟ್ಟು ಇಳಿಸ್ಬಿಡೋಣ್ರಿ ಇದನ್ನು. ಈಗ ಪುರಿ ಕರೀನ್ರಿ ಇವನ್ನ. ಪಲ್ಯ ರೆಡಿ ಆಯ್ತಲ್ಲ. ಈಗ ಇದು ಅಡುಗೆಯನ್ನು ಹಾಕ್ಕೋತೀನಿ ನೋಡ್ರಿ. ಇದನ್ನು ಕಾಯಿಸ್ತೀನಿ. ಈಗ ನೀವು ನೋಡ್ರಿ ಪುರಿ ಎಷ್ಟು ಬೇಕು, ಎಷ್ಟು ಇರ್ತಾವೆ ನೋಡ್ರಿ ಅಷ್ಟು ನೋಡಿ
ಅಡುಗೆ ಎಣ್ಣೆ ಹಾಕ್ಕೋಬೇಕಾರೆ ಯಾಕೆ ಈಗ ನಾ ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ನೋಡ್ರಿ. ಅದು ಉಳಿತಂದ್ರೆ ಅಡುಗೆ ಮಾಡಕ್ಕೆ ಸರಿ ಆಗೋದಿಲ್ಲ. ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತದೆ. ಈಗ ಕಾಯಿಲ್ರಿ ಇದು 1 2 ನಿಮಿಷ ಎಣ್ಣೆ ಕಾಯಿಲಿ, ಆಮೇಲೆ ಪುರಿ ಕರ್ಕೊಳ್ಳೋಣ. ಹಿಂಗೆ ಅಡುಗೆ ಎಣ್ಣೆ ಕಾಯ್ಸಕ್ಕೆ ಇಟ್ಟಿವಲ್ರಿ, ಈಗ ಕಾಯ್ದೈತೆ ನೋಡೋದು. ಈಗ ಪುರಿ ಕರ್ಕೊಳ್ಳೋಣ ನೋಡ್ರಿ. ಹಾಕೋಣ ಒಂದೊಂದು. ಮೀಡಿಯಮ್ ಉರಿ ಹಚ್ಕೊಂಡು ಕಾಯಿಸ್ಕೋಬೇಕು ನೋಡ್ರಿ. ಸಣ್ಣ ಉರಿ ಮ್ಯಾಗ ಕಾಯಿಸ್ಬೇಕು. ಇಲ್ಲಿಕ ಹೊತ್ತು ಸಾಧ್ಯತೆ ಇರ್ತಾವ ನೋಡ್ರಿ, ತಾವು ಉಪ್ಪಿರ್ತಾವು. ಈಗ ನೋಡ್ರಿ ಈಗ ತಕೊಂಡ್ಬಿಡ್ತೀನಿ ನೋಡ್ರಿ ಒಂದೊಂದಾಗಿ. ನಾನು ಇದ್ರಾಗ ತಕೊಂಬಿಡೋಣ್ರಿ. ಹಿಂಗೆ ಹಾಕ್ಕೋತೀನಿ ನೋಡ್ರಿ. ನೀವು 2 3 ಹಾಕ್ಕೋಬಹುದು. ಸ್ವಲ್ಪ ಇವನ್ನ ಹಿಂಗೆ ಪ್ರೆಸ್ ಮಾಡ್ಬೇಕು ನೋಡ್ರಿ, ಅಂದ್ರೆ ಪುರಿ ಉಬ್ಬಿ ಮೇಲೆ ಬರ್ತಾವು. ಇವನ್ನ ತಿರುಗಿಸ್ತಾ ಇರ್ಬೇಕು ನೋಡ್ರಿ ಹಿಂಗೆ. ಈಗ ಹಂಗೆ ತಕೊಂಡ್ಬಿಡ್ತೀನಿ ನೋಡ್ರಿ ಒಂದೊಂದು. ನಾವು ಅವು ಹೆಂಗೆ ಕರಿತಾವ ಹಂಗೆ ತಕೊಂಡ್ಬೇಕು ನೋಡ್ರಿ. ಎಣ್ಣೆ ಜಾಸ್ತಿ ಕಾಯ್ತಂದ್ರೆ ಹೊತ್ತು ಸಾಧ್ಯತೆ ಇರ್ತಾವೆ. ಈಗ ಹಾಕ್ಕೊತೀನಿ ನೋಡ್ರಿ. ಇದೇ ಥರ ಎಲ್ಲವನ್ನೂ ಕರ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಪುರಿ ಒಳಗೆ ಪಾನಿ ಮಾಡೋದು ಹೆಂಗಂತ ನೋಡೋಣ್ರಿ. ಈಗ 1 ಕಪ್ ನೀರು ತೊಗೊಳೋಣ. ಇದು ರೆಡಿ ಐತಲ್ರಿ ಮಸಾಲೆ, ಇದಕ್ಕೆ ಹಾಕ್ಕೊಳ್ಳೋಣ. ನೀವು ನೋಡ್ರಿ ಮೊದಲು 1 2 ಸ್ಪೂನ್ ಹಾಕ್ಕೋತೀನಿ ನಾನು. ಮತ್ತೆ ನೋಡೋಣ ಅದನ್ನು ಹೆಂಗಾಗುತ್ತೆ ಟೇಸ್ಟ್ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ. ಇದ್ರಾಗೆಲ್ಲ ಮಿಕ್ಸ್ ಮಾಡೋಣ ಇದನ್ನು. ಇದು ಟೇಸ್ಟ್ ಹೆಂಗೈತೆ ಮೊದಲು ನೋಡ್ಬೇಕು ನೋಡ್ರಿ. ಆಮೇಲೆ ಏನು ಕಡಿಮೆ ಆಗತ್ತೆ ನೋಡಿ ಹಾಕ್ಕೊಳ್ಳೋಣ. ಉಪ್ಪು ಖಾರ ಬೇಕಾದ್ರೆ ಹಾಕ್ಕೊಳ್ಳೋಣ. ಈಗ ನಾವು ಸ್ವಲ್ಪ ಟೇಸ್ಟ್ ನೋಡ್ಬೇಕು ನೋಡ್ರಿ ಹಾಕ್ಕೊಂಡು. ನಾನು ನೋಡ್ತೀನಿ ನೋಡ್ರಿ. ಇವಾಗ ಇದು ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಐತ್ರಿ. ಸ್ವಲ್ಪ ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು, ಹಸಿ ಖಾರದ್ದು ನೋಡ್ರಿ. ಮೆಣ್ಸಿಕಾಯಿ ಪೇಸ್ಟ್ ಇದು ನಾವು ಸ್ವಲ್ಪ ಹಾಕ್ಕೊಂಡ್ರೆ ಅಂದ್ರೆ ಖಾರ ಖಾರ ಆಗುತ್ತದು. ಸ್ವಲ್ಪ ಹಾಕ್ತೀನಿ ನೋಡ್ರಿ ಇದ್ರಾಗ. ನೀವು ಬೇಕಂದ್ರೆ ಕೊತ್ತಂಬರಿ ಅದು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಇದ್ರಾಗ ಮಿಕ್ಸ್ ಮಾಡೋಣ ಇದನ್ನೆಲ್ಲ. ಹಸಿ ಖಾರ ಹಾಕ್ಕೊಂಡಿದ್ದೀವಲ್ಲ, ಈಗ ನಮ್ಮ ಟೇಸ್ಟ್ ನೋಡೋಣ ನೋಡ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅನ್ನೋದು. ಟೇಸ್ಟ್ ಆಗೈತೆ ನೋಡ್ರಿ. ಖಾರ ಖಾರ ಆಗಿ ಟೇಸ್ಟ್ ಆಗೈತ್ರಿ. ಈಗ ಪುರಿ ಹೆಂಗೆ ತಿನ್ನೋದಂತ ತೋರಿಸ್ತೀನಿ ನೋಡ್ರಿ. ನಾನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡೋದ್ರಿ. ಬರ್ರಿ ಪುರಿ ತಿನ್ನೋಣ. ಇವಾಗ ಪುರಿ ತಿನ್ನೋಣ್ರಿ. ಈಗ ನೋಡ್ರಿ ಇವನ್ನೆಲ್ಲ ಹಾಕ್ಕೊಳ್ಳೋಣ ಇದ್ರಾಗ. ಸೇವು ಎಲ್ಲ ಹಾಕ್ಕೊಂಡು ತಿನ್ನೋಣ. ಇವನ್ನ ಈ ಥರ ನೋಡ್ರಿ ಪ್ರೆಸ್ ಮಾಡ್ಬೇಕು ನೋಡ್ರಿ. ಹಿಂಗೆ ಹೊಡಿತಾವ ಅಂದ್ರೆ ಅವು. ಇವನ್ನ ಅಷ್ಟು ಹಿಂಗೆ ಮಾಡಿ ಇಟ್ಕೊಂಡ್ಬಿಡೋಣ್ರಿ ಫಸ್ಟ್. ಆಮೇಲೆ ಎಲ್ಲವೂ ಐಟಮ್ಸ್ ಹಾಕ್ಕೊಂಡು ತಿನ್ಬಿಡೋದು. ಈ ಥರ ಮಾಡ್ಕೋಬೇಕು ನೋಡ್ರಿ ಎಲ್ಲವನ್ನು. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡಕತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲಕ್ಕಿಂತ ಮೊದಲು ನೀವೇ ನೋಡ್ಬೋದು. ಅಷ್ಟು ಈ ಥರ ಮಾಡಿ ಇಟ್ಕೊಂಡ್ರಿ. ಆಮೇಲೆ ಎಲ್ಲವೂ ಐಟಮ್ಸ್ ಹಾಕ್ಕೊಂಡು ತಿನ್ಬಿಡ್ಬೇಕು ನೋಡ್ರಿ. ಈಗ ಎಲ್ಲದಕ್ಕೂ ಆಲೂಗಡ್ಡೆ ಇದನ್ನ ಇದು ಮಾಡಿವಲ್ರಿ, ಆಲೂಗಡ್ಡೆ ಪಲ್ಯ ಇದಕ್ಕೆ ಹಾಕೊಂಬಿಡೋಣ ನೋಡ್ರಿ. ಅಷ್ಟಕ್ಕೂ ಮೊದಲು ಹಾಕೊಂಡು ಆಮೇಲೆ ಒಂದೊಂದಾಗಿ ಹಾಕೊಂಬಿಡೋಣ ಇದ್ರ. ಅಂದ್ರೆ ನಮ್ಗೆ ತಿನ್ನಾಕ ಈಜಿ ಅನ್ಸುತ್ತೆ ನೋಡ್ರಿ. ಹಿಂಗೆ ಹಾಕೊಂಬಿಡ್ಬೇಕು ನೋಡ್ರಿ. ಹಾಕಿ ನೋಡ್ರಿ. ಈಗ ಮನ್ಯಾಗ ಮಾಡ್ಕೊಂಡ್ರೆ ಎಲ್ಲ ಮನೆ ಮಂದಿ ಎಲ್ಲ ತಿಂತಾರೆ ಅವನ್ನ. ಈಗ ಹೊರಗಿನ ಎಲ್ಲ ಆಯಿಲ್ ಚಲೋ ಇರಂಗಿಲ್ಲಲ್ರಿ ಅಡುಗೆ ಎಣ್ಣೆ. ಅದಕ್ಕೆ ನಾವು ಮನ್ಯಾಗ ಮಾಡ್ಕೊಂಬಿಟ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ನೋಡ್ರಿ. ಹಿಂಗೆ ಈರುಳ್ಳಿ ಹಾಕ್ಕೋತೀನಿ ನೋಡ್ರಿ. ಸೇವ್ ಅದಾವಲ್ರಿ, ಇವನ್ನಷ್ಟು ಹಾಕೊಂಬಿಡೋಣ. ಇವನ್ನ ಇಷ್ಟಿಷ್ಟು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬೇಕು ನೋಡ್ರಿ. ಈಗ ಪಾನಿ ಹಾಕ್ಕೊಳ್ಳೋಣ ಇದನ್ನ. ಈಗ ಹಾಕ್ಕೋತೀನಿ ನೋಡ್ರಿ ಈ ಥರ. ಈಗ ಪಾನಿಪುರಿ ರೆಡಿ ಅದ ನೋಡ್ರಿ. ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.